ಶರಣರ ಶಕ್ತಿ ಚಲನಚಿತ್ರ ಮರುಸೃಷ್ಟಿ ಮಾಡಬೇಕೆಂದು ಬಸವಪರ ಸಂಘಟನೆ ಮತ್ತು ಶರಣರು ಸೇರಿ ಇಂದು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಶರಣರ ಶಕ್ತಿ ಸಿನಿಮಾದ ಟ್ರೈಲರ್ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈ ಟ್ರೈಲರ್ನಲ್ಲಿ ಬಸವಾದಿ ಶರಣರಿಗೆ ಅನುಮಾನ ಮಾಡುವ ರೀತಿಯಲ್ಲಿವೆ. ಅದಕ್ಕಾಗಿ ಬರುವ ಅಕ್ಟೋಬರ್ 18ಕ್ಕೆ ಈ ಸಿನಿಮಾ ಬಿಡುಗಡೆಗೆ ಮಾಡುವ ಮೊದಲು ಶರಣರಿಗೆ ಅಪಮಾನ ಮಾಡಿರುವ ದೃಶ್ಯಗಳನ್ನು ಸೆನ್ಸಾರ್ ಬೋರ್ಡ್ ಕಟ್ ಮಾಡಿ ಮರು ಸೃಷ್ಟಿ ಮಾಡಿ ಎಂದು ಆಗ್ರಹಿಸಿ ಜಿಲ್ಲಾಡಳಿತ ಮೂಲಕ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿ ಸಲ್ಲಿಸಿದರು. ಓಂ ಶ್ರೀ ಗುರು ಬಸವಲಿಂಗ ನಮಃ. ಇವತ್ತು ಶರಣಶಕ್ತಿ ಎಂಬ ಬಸವಾದಿ ಶರಣರ ಬಸವ ಸಂಸ್ಕೃತಿ ಬಸವ ಶರಣರ ಒಕ್ಕರಣೆಯನ್ನಿಟ್ಟುಕೊಂಡು ಬಸವಾದಿ ಶರಣರ ಚಾರಿತ್ರ್ಯ ವಧೆಯನ್ನು ಮಾಡುತ್ತಿರುವಂಥ ಒಂದು ಚಲನಚಿತ್ರದ ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ. ಆ ಚರಿತ್ರೆಯಲ್ಲಿ ಬಸವಾದಿ ಶರಣರ ಚರಿತ್ರೆ ವಧೆ ಮಾಡೋದರಲ್ಲದೆ ಅಲ್ಲಿ ಬಸವಣ್ಣನವರ ಅಕ್ಕನಾಗಾಲಂಬಿಕಾ ತಾಯಿಯ ಬಗ್ಗೆ ಅವಹೇಳನಕಾರಿಯಾದ ಸಂಭಾಷಣೆಗಳನ್ನು ಮಾಡಿದ್ದಾರೆ. ಗುರು ಬಸವಣ್ಣನವರ ಕೊಲೆ ಮಾಡಿದ್ದನ್ನು ಚಿತ್ರಿಸಿದ್ದಾರೆ. ಇನ್ನೂ ಹಲವಾರು ದೋಷಗಳು ಇರಬಹುದರಲ್ಲಿ. ಈಗಾಗಲೇ 1 ನಿಮಿಷದ ಒಂದು ಟ್ರೇಲರ್ನಲ್ಲಿ ಹಲವಾರು ದೋಷಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಶರಣರ ಚರಿತ್ರೆ ವಧೆ ಮಾಡುವಂಥ ಚಲನಚಿತ್ರವನ್ನು ಇವತ್ತು ಪ್ರದರ್ಶನ ಮಾಡಬಾರ್ದು, ಮರುಪರಿಶೀಲನೆ ಮಾಡಬೇಕು. ಅದನ್ನು ಸೆನ್ಸಾರ್ ಮಂಡಳಿ ಮರುಪರಿಶೀಲನೆ ಮಾಡಬೇಕು. ನಮ್ಮ ಸಮಾಜದ ಮುಖಂಡರಿಗೆ, ನಮ್ಮ ಮಠಾಧೀಶರಿಗೆ ಕೂಡಿಸಿಕೊಂಡು ಅದರ ಒಂದು ಈ ಚಲನಚಿತ್ರ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ ತೋರಿಸಿ ಇದನ್ನು ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ನಾವು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ಎಲ್ಲ ವಿಜಯಪುರ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಾಸಭೆ ಜೊತೆಗೆ ಎಲ್ಲ ಬಸವಪರ ಸಂಘಟನೆಗಳು, ಜಿಲ್ಲೆಯ ಎಲ್ಲ ಬಸವಪರ ಸಂಘಟನೆಗಳು, ಜಿಲ್ಲೆಯ ಎಲ್ಲ ಮಠಾಧೀಶರು, ಎಲ್ಲ ಲಿಂಗಾಯತ ಮುಖಂಡರು, ಬಸವ ಭಕ್ತರು ಇವತ್ತು ವೀರಶೈವ ಮಹಾಸಭೆಯಲ್ಲಿ ಸಭೆಯ ಸಭಾಭವನದಲ್ಲಿ ಸೇರಿ ಚರ್ಚಿಸಿ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಚಲನಚಿತ್ರ ಮಂಡಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಚಲನಚಿತ್ರದ ಮತ್ತೊಮ್ಮೆ ಸೆನ್ಸಾರ್ ಮಂಡಳಿಯಲ್ಲಿ ಮರುಪರಿಶೀಲನೆ ಆಗಬೇಕು, ಇಲ್ಲಾದರೆ ಆ ಚಲನಚಿತ್ರ ಬ್ಯಾನ್ ಆಗಬೇಕು ಎಂಬುದೇ ನಮ್ಮ ಒತ್ತಾಯ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಬಸವರಾಜ್ ಕೊಂಡಗುಳಿ, ರಾಷ್ಟ್ರೀಯ ಬಸವದಳದ ರಾಜ್ಯ ಗೌರವಾಧ್ಯಕ್ಷ. ಎಲ್ಲಿಯವರೆಗೆ ಹೋರಾಟ, ಶರಣ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಲೇಬೇಕು.